ಹಲೋ ಮಿಸ್ಟರ್, ಯಾಕೆ ತರ ಗುರಾಯಿಸ್ತಾ ಇದೆಯಾ? ಯಾರು ನೀವು? ನಾನ್ ರುಕ್ಕು. ಆರ್ ಯು ಸೀರಿಯಸ್? ಏಯ್, ತಿಕ್ಲ ನಿನಗೆ? ಯಾಕೆ ಮೆಂಟ್ಲ ತರ ಮಾತಾಡ್ತಿದ್ಯಾ? ಸಡನ್ ಆಗಿ ಈ ಥರ ಗೊಂಬೆ ಥರ ಡ್ರೆಸ್ ಆಗಿ ಬಂದ್ಬಿಟ್ರೆ ನವಯುವಕರು ಮನಸ್ಸಲ್ಲಿ ಬಟರ್ಫ್ಲೈ ಯಾರತ್ತೆ ಕಣ್ರಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಮೊದಲು ಎಲ್ಲ ಕರೆಕ್ಟಾಗೇ ಇತ್ತು, ಆದರೆ ಈಗ ಹಾಳಾಗೋ ಲಕ್ಷಣಗಳ ಕಾಣ್ತಿವೆ. ಅವಾಗ್ಲೇ ದೊಡ್ಡ ದೊಡ್ಡದಾಗಿ ಡೈಲಾಗ್ ಬಿಟ್ಟೆ, ಮುಖ ನೋಡು ಡ್ರೆಸ್ ನೋಡು ಅಂತೆಲ್ಲ. ಇವಾಗೆಲ್ಲ ಆಯ್ತು ಆ ಪೊಗ್ರೆಲ್ಲ? ಒಂದೊಂದ್ಸಲ ಲೆಕ್ಕಾಚಾರಗಳು ತಪ್ಪಾಗ್ತವೆ. ಹಿಂಗೆ ಅನ್ಕೊಂಡಿರ್ತೀವಿ, ಹಂಗಾಗಲ್ಲ. ಒಂದೊಂದ್ಸಲ ಏನೇನೋ ಆಗ್ಬಿಡುತ್ತೆ. ನನಗೀಗಲೂ ಹಾಗೆ ಆಗ್ತಿದೆ. ಹವಾಮಾನ ತಾಪಮಾನ ಎಲ್ಲ ಬದಲಾಗಿ ನನ್ನ ಕಣ್ಣಿಂದ ನಾನೇ ನಂಬಕ್ಕಾಗ್ತಿಲ್ಲ. ಏನ್ ಕುಡ್ದಿದ್ಯಾ? ಆದರೂ ಕಿಕ್ಕಲ್ಲಿದ್ದೀನಿ. ಏಯ್, ಏನೋ ನಿನ್ ಪ್ರಾಬ್ಲಮ್ಮು? ಇಷ್ಟು ದಿನ ಯಾರಿಗೂ ಹೇಳ್ದಿರ ಒಂದು ಮಾತು ಹೇಳ. ಬೇಡ ಬೇಡ, ದಯವಿಟ್ಟು ಹೇಳ್ಬೇಡ. ಏಯ್, ನಾವು ಕೇಳೋರಲ್ಲ, ಫೀಲ್ಟಲ್ದೆ ಹೇಳೋರು. ಸುಮ್ಮನೆ ಕೇಳ. ಸಖತ್ತಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಅದು ನನಗೂ ಚೆನ್ನಾಗಿ ಗೊತ್ತು. ಮೊದಲು ಸೈಡ್ಗೆ ಹೋಗು. ಆದ್ರೂ ಒಂದು ಕೊರತೆ ಇದೆ. ಏನು? ಎಲ್ಲ ಕರೆಕ್ಟಾಗಿದೆ, ಆದರೆ ಏನೋ ಒಂದು ಕಮ್ಮಿ ಇದೆ. ಕಡಿಮೆ? ಏನು ಕಮ್ಮಿ ಇದೆ? ಏನೋ ಒಂದು. ಏಯ್, ಬಾಯಿ ಮುಚ್ಕೊಂಡು ಹೇಳಿದ್ರೆ ಸರಿ. ಇವಾಗ ಅವಾಗಲೇ ಹೇಳ್ಬೇಕಾದ್ರೆ ಕಿವಿ ಕೊಡದೆ ಹೊರಟೆ. ಇವಾಗ ಅಷ್ಟೊಂದು ಕ್ಯೂರಿಯಾಸಿಟಿನಾ? ಏನು ಕಮ್ಮಿ ಆಗಿದೆ ಅಂತ ಹೇಳಿ ಕೃಷ್ಣ. ಹೇಳಲ್ಲ. ತುಂಬ ಅಟ್ಟಕ್ಕೇರಿದ್ಯಾ, ನೀನೇ ಹುಡ್ಕು. ನನಗೆ ಗೊತ್ತು, ನೀವು ಸುಮ್ಮನೆ ಹೇಳ್ತಿದ್ದೀರಾ. ಎಲ್ಲನೂ ಸರಿಯಾಗೇ ಇದೆ, ಸುಮ್ಮನೆ ಕಾಗೆ ಆರಿಸ್ತಿದ್ದೀರಾ ತಾನೇ? ಏನೂ ಇಲ್ಲ. ಇವಾಗಲೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಆದರೆ ಏನೋ ಒಂದು ಕೊರತೆ ಇದೆ. ಏಯ್, ಕ್ವಾಟ್ರು ಕೃಷ್ಣ ಅವರೇ.